12,000 ರೂಪಾಯಿ ಸರ್ನ ಜಸ್ಟ್ 2,000 ಚಿಲ್ಲರೆ ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಇಷ್ಟು ಆಫರ್ ಪ್ರೈಸ್ನ ಬಿಟ್ಟಿರೋದು. ಪ್ರೀಮಿಯಂ ಕ್ವಾಲಿಟಿ ಇದೆ, ಯಾರು ಕೂಡ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಗೋಲ್ಡ್ ರೆಪ್ಲಿಕಾ ಸೆಟ್ಟಲ್ಲಿ ಹೊಸ ಡಿಸೈನ್ ಬಂದಿದೆ, ಹಾಗೆ ಕಮ್ಮಿ ಬಜೆಟಲ್ಲಿ ಕೂಡ ಬಂದಿದೆ. ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು. ತುಂಬ ಜನ ಕೇಳ್ತಿದ್ದಂತಹ ಶಾರ್ಟ್ ನೆಕ್ ಪೀಸ್ ಈಗ ರೀಸ್ಟಾಕ್ ಮಾಡಿಸಿದ್ದೀನಿ. ಆಲ್ಮೋಸ್ಟ್ 1 ಮಂತಿಂದ ಕೇಳ್ತಾ ಇದ್ರಿ ಇದನ್ನ. ಎಸ್, ಫೈನಲಿ ಇಟ್ಸ್ ರೀಸ್ಟಾಕ್. ಹಾಗೆ ನಿಮಗೆ ಟ್ರೆಂಡಿಂಗ್ ರಾಣಿ ಹಾರದಲ್ಲಿ ಕಲರ್ಸ್ ಕೂಡ ಆಪ್ಷನ್ ಇದೆ. ಸೊ ತುಂಬ ಒಳ್ಳೆ ಕ್ವಾಲಿಟಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲರಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಸ್, ನಾನು ಕೂಡ ಡೇ ಬೈ ಡೇ ರಿಕವರ್ ಆಗ್ತಾ ಇದ್ದೀನಿ. ಯಾರೆಲ್ಲದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಂತೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ದೀನಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋನ ಫಸ್ಟ್ ನೋಡ್ಬೋದು. ಆ್ಯಂಡ್ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಕಾಲ್ ಮಾಡ್ಕೊಂಡು ಬನ್ನಿ ಗೈಸ್. ಏನಕ್ಕೆ ಅಂದರೆ ನಾನು ಜಸ್ಟ್ ಯೂಟ್ಯೂಬ್ ವಿಡಿಯೋಸ್ ಮಾಡೋಕ್ಕೆ ಮಾತ್ರ ಶಾಪ್ಗೆ ಹೋಗ್ತೀನಿ. ನಂಗೆ ಶಾಪಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗ್ತಿಲ್ಲ, ಹಾಗಾಗಿ ಮನೆಗೆ ಬಂದುಬಿಡ್ತೀನಿ ವಾಪಸ್ಸು. ದಯವಿಟ್ಟು ಕಾಲ್ ಮಾಡ್ಕೊಂಬನ್ನಿ. ಆಲ್ಮೋಸ್ಟ್ ಇರ್ತೀನಿ, ಒಂದು 2-3 ಅವರ್ ಶಾಪಲ್ಲಿ ಇರ್ತೀನಿ. ಬಿಕಾಸ್ ನಂಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕೆಲ್ಲ ನಂಗೆ ತುಂಬ ಹಿಂಸೆ ಆಗ್ತಿದೆ ಅದಕ್ಕೋಸ್ಕರ. ಆ್ಯಂಡ್ ಕಾಲನ್ನ ಜಾಸ್ತಿ ನಿಂತ್ಕೊಳ್ಳೋಕ್ಕೆ ಅಥವಾ ಹಿಂಗೆ ನನ್ನ ಕಾಲು ನೀಡ್ಕೊಂಡೇ ಕುತ್ಕೋಬೇಕಾದ್ರೆ ಮಲ್ಕೋಬೇಕು, ಇಲ್ಲಾಂದರೆ ಕಾಲು ತುಂಬ ಪೇಯ್ನ್ ಬಂದುಬಿಡುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ನಾನು ಶಾಪಲ್ಲಿ ಇರ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಬರ್ತಿದೆ ವಾಟ್ಸಪ್ ನಂಬರ್, ಇದಕ್ಕೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಅಥವಾ ನೀವು ವಾಟ್ಸಪ್ ಕಾಲ್ ಮಾಡೋದು, ನಾನು ಆನ್ಸರ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನೀವು ಕಾಲ್ ಮಾಡ್ಕೊಂಬಂದರೆ ಅಟ್ಲೀಸ್ಟ್ ನಾನು ಬರ್ತೀನಿ ಶಾಪ್ಗೆ. ನಮ್ಮ ಮನೆಯಿಂದ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಬಂದುಬಿಡ್ತೀನಿ. ನಾನು ಬೈಕಲ್ಲಿ ನನ್ನ ತಮ್ಮ ಕರ್ಕೊಂಬಂದ್ಬಿಡ್ತಾನೆ ನನ್ನನ್ನು. ಸೊ ಕಾಲ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಎಸ್, ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ಒಂದಷ್ಟು ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ನೆಕ್ ಪೀಸ್ಗಳು ಮತ್ತು ರೌಂಡ್ ನೆಕ್ ಪೀಸ್ ಟೈಪಲ್ಲಿದೆ, ಆ ಥರದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ತುಂಬ ಜನ ಕೇಳ್ತಾರೆ ರಾಣಿ ಹಾರ ಬೇಕು ಅಂತ ಹೇಳಿಬಿಟ್ಟು. ಎಸ್, ಆ ಥರ ರಾಣಿ ಹಾರನ ತರಿಸಿದ್ದೀನಿ. ಅದು ತುಂಬ ಕಮ್ಮಿ ಪ್ರೈಸ್ಗೆ ನಿಮಗೋಸ್ಕರ ತರಿಸಿರುವಂತಹ ರಾಣಿ ಹಾರಗಳು, ಕಸ್ಟಮೈಸ್ ಮಾಡಿಸಿರೋದು. ಸೊ ನಾನು ನಿನ್ನೆ ಸ್ಟಾಕ್ ಬಂತು. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮೆಲ್ಲ ಹಾಕಿದ್ದೀನಿ, ಕೆಲವರು ನೋಡಿರ್ತೀರಿ. ಆಲ್ರೆಡಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆನ್ನೆ ವಿಡಿಯೋ ಮಾಡ್ಕೊಂಡಿದ್ದು ಇವತ್ತು ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಎಸ್, ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. 12,000 ರೂಪಾಯಿ ಲಾಂಗ್ ಹಾರನ ನಾನು ಜಸ್ಟ್ ನಿಮಗೆ 2,000 ಚಿಲ್ಲರೆ ಕೊಡ್ತಾ ಇದ್ದೀನಿ. ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನಾನ್ ಎಡ ಲಾಂಗ್ ಹಾರಮು ರಾಣಿ ಹಾರ ತುಂಬಾನೇ ಚೆನ್ನಾಗಿದೆ. ಅಂಡ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದಂತಹ ಡಿಸೈನ್ ಇದು. ಇದಕ್ಕಿಂತ ಮುಂಚೆ ಒಂದು ನಾನು ತೋರಿಸಿದೆ ನಿಮಗೆ 2,850 ರೂಪೀಸ್ ಅದು ಸರ. ಸೊ ಅದನ್ನು ತುಂಬಾ ಜನ ಕೇಳಿದ್ರೆ. ಆಕ್ಚುಲಿ ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬರುತ್ತೆ, ಬಟ್ ಕ್ವಾಲಿಟಿ ಅದೇ ಕ್ವಾಲಿಟಿಯಲ್ಲೇನೆ ಬರುತ್ತೆ. ಅಂಡ್ ಇದು ರಿಯಲ್ ಆಗಿ ಬಂದ್ಬಿಟ್ಟು ನಿಮಗೆ 12,000 ರೂಪೀಸ್ ಪ್ಲಸ್ ಬರುತ್ತೆ. ಅಂಡ್ ಫುಲ್ಲು ನಿಮಗೆ ಕುಂದನ್ ವರ್ಕ್ ಬರುತ್ತೆ. ಹಾಗೆ ಕ್ರಿಸ್ಟಲ್ ಅಂತ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿಸಿರುವಂಥದ್ದು. ಯಾವುದೇ ತರ ಸೆಕೆಂಡ್ ಕ್ವಾಲಿಟಿ ಯಾವುದೂ ಇಲ್ಲ, ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕಾಪಿನ ನಾನು ತರಿಸಿದ್ದೀನಿ. ಬಿಕಾಸ್ ತುಂಬಾ ಜನ ಫಾಲೋವರ್ಸ್ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಸೆಂಟರ್ಲಿ ಮಾಪ್ ಬಂದಿದೆಯಲ್ಲ, ಅದು ಕೂಡ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಅಂಡ್ ಈ ಕುಂದನ್ ಸ್ಟೋನ್ ವರ್ಕ್ ಇದೆಯಲ್ಲ, ಇದನ್ನು ಕೂಡ ಅಷ್ಟೇ ತುಂಬಾ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಪ್ರೈಸ್ ಜಸ್ಟ್ 2,300 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ಸೆಟ್. ತುಂಬಾ ಜನಕ್ಕೆ ಗೋಲ್ಡ್ ರೆಪ್ಲಿಕಾ ಸೆಟ್ ಅಂದ್ರೆ ಗೊತ್ತಾಗಲ್ಲ. ಏನಪ್ಪಾ ಅಂದ್ರೆ ನಿಮ್ಗೆ ಗೋಲ್ಡ್ ಪಾಲಿಶ್ ಅಂದ್ರೆ ಗೋಲ್ಡೇ ಬರುತ್ತಾ ಮೇಡಮ್ ಅಂತಲ್ಲ, ಗೋಲ್ಡ್ ಕೋಟಿಂಗ್ ನ ಕೊಟ್ಟಿರ್ತಾರೆ, ಡಬಲ್ ಕೋಟಿಂಗ್ ನ ಕೊಟ್ಟಿರ್ತಾರೆ. ಅದನ್ನ ಟಚ್ ಮಾಡಿದ್ರೆ ಫೀಲ್ ಗೊತ್ತಾಗುತ್ತೆ ರೆಪ್ಲಿಕಾ ಸೆಟ್ ಅಂತ ಯಾಕೆ ಅಂತಾರೆ ಅಂತ ಹೇಳ್ಬಿಟ್ಟು. ಅಂಡ್ ಈ ಬೀಡ್ಸ್ ಏನಿದೆ ಅಲ್ವಾ, ಈ ಬೀಡ್ಸ್ ಗಳು ಕೂಡ ಅಷ್ಟೇ ನಿಮ್ಗೆ ಗೋಲ್ಡ್ ಪಾಲಿಶ್ ಅನ್ನೇ ಬರುತ್ತೆ. ಇಯರಿಂಗ್ಸ್ ಕೂಡ ಅಷ್ಟೇ ನಿಮ್ಗೆ ಅದೇ ತರ ಲಕ್ಷ್ಮಿ ಇಯರಿಂಗ್ಸ್ ಏನೇ ಬರುತ್ತೆ. ಜೊತೆಗೆ ಲಾಸ್ಟ್ ಅಲ್ಲಿ ಗ್ರೀನ್ ಮತ್ತೆ ವೈಟ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ನಿಮಗೆ ಚಿಕ್ಕಾಗಿ ಬೀಡ್ಸ್ ಕೂಡ ಬರುತ್ತೆ. ಬಿಕಾಸ್ ಪೆಂಡೆಂಟ್ ಅಲ್ಲಿ ಇದೆಯಲ್ಲ ಅದೇ ತರ ಇದಕ್ಕೆ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಇನ್ನ ಒಂದು 2 ಇಂಚಸ್ ಅಷ್ಟು ಚೈನ್ ಬರುತ್ತೆ. ಬಟ್ ನಾನು ಇದು ಐಡಲ್ ಚಿಕ್ಕದು ಅಂತ ಇದಕ್ಕೆ ಹಾಕಿದೀನಿ. ಸೊ ತುಂಬಾ ಪ್ರಿಟಿ ಆಗಿರುವಂತಹ ಒಂದು ಶಾರ್ಟ್ ನೆಕ್ ಪೀಸ್ ಅಂತ ಹೇಳ್ಬೋದು. ತುಂಬಾ ಲಾಂಗ್ ಅಲ್ಲ, ತುಂಬಾ ಶಾರ್ಟ್ ಅಲ್ಲ, ಒಂದು ಮೀಡಿಯಂ ಸೈಜ್ ಅಲ್ಲಿ ಇದು ನಿಮ್ಗೆ ಸಿಗುತ್ತೆ. ಸಿಕ್ಕಾಪಟ್ಟೆ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಇದಂತೂ. ಅಂಡ್ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರೂಪೀಸ್ 950 ರೂಪೀಸ್, 950 ರೂಪಾಯಿ ಆಗುತ್ತೆ. ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ. ವಿಡಿಯೋಗಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ರಾಯಲ್ ಬ್ಲೂ ಕಲರ್ ಒಂದು ರೌಂಡ್ ನೆಕ್ ಪೀಸು. ನೀವೇನಾದ್ರು ವಿ ಶೇಪ್ ಅಲ್ಲಿ ಅಥವಾ ರೌಂಡ್ ಶೇಪ್ ಅಲ್ಲಿ ನೆಕ್ ನ ನೀವು ಬ್ಲೌಸ್ಗೆ ಡ್ರೆಸ್ಸಸ್ಗೆ ಏನಾದ್ರು ಇಟ್ಸ್ಕೊಂಡಿದ್ರೆ ಸೊ ಇದೊಂದು ಪರ್ಫೆಕ್ಟ್ ನೆಕ್ ಪೀಸ್ ಅಂತಾನೆ ಹೇಳ್ಬೋದು. ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ರಾಯಲ್ ಬ್ಲೂ ಕಲರ್, ಅಥವಾ ಕೆಲವರು ಹೇಳ್ತಾರೆ ಡಾರ್ಕ್ ಬ್ಲೂ ಅಂತ ಹೇಳ್ಬಿಟ್ಟು, ಅಥವಾ ಇದು ರಾಯಲ್ ಬ್ಲೂ. ನಾನು ನಿಮ್ಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಟೋನ್ ಬಿದೋಗುತ್ತಾ ಅಂತ ಕ್ವಶನ್ ಕೇಳೋರಿಗೆ, ಯಾಕೆ ಸ್ಟೋನ್ ಬಿದೋಗೋದಿಲ್ಲ, ಅಷ್ಟು ನೀಟಾಗಿ ಅವರು ಫಿನಿಶಿಂಗ್ ಕೊಟ್ಟು ಮಾಡಿರುವಂಥದ್ದು. ಆಕ್ಚುಲಿ ಇದು ಬ್ಲ್ಯಾಕ್ ಐಡಲ್ ಆಗಿರೋದ್ರಿಂದ ಬ್ಲೂ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಕೈ ಹಿಡ್ಕೊಂಡು ತೋರಿಸ್ತೇನೆ. ಏನ್ ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಗೈಸ್. ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದೆ, ಲೈಕ್ ಡೈಮಂಡ್ ತರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೆಂಟರ್ ವೈಟ್ ಸ್ಟೋನ್ ಕೊಟ್ಟಿದ್ದಾರಲ್ಲ, ಅದಂತೂ ಇನ್ನು ಅಲ್ಟಿಮೇಟ್ ಲುಕ್ ಇದು ನಿಮಗೆ ಕೊಡುತ್ತೆ. ಅದಕ್ಕೆ ನಾನು ನಿಮಗೆ ನೀಟಾಗಿ ಕಾಣಿಸ್ಲಿಂದ ಕೈ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ. ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ
₹950 ಆಗಿದೆ. ಹೈ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ನಿಮಗೆ ಚೈನ್ ಎಕ್ಸ್ಟ್ರಾ ಬೇಕು ಅಂದರೆ ₹50 ಎಕ್ಸ್ಟ್ರಾ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಕ್ಷ್ಮಿ ಸೆಟ್ಟು. ಇದು ನನ್ನ ಕಡೆ ಆಲ್ವೇಸ್ ಟ್ರೆಂಡಿಂಗ್ ಇರುತ್ತೆ, ಬಟ್ ಸೋಲ್ಡ್ ಔಟ್ ಆಗ್ತಾನೆ ಇರುತ್ತೆ ಎಷ್ಟು ಸಲ ತರಿಸಿದ್ರು ಕೂಡ. ಇದನ್ನ ಒಬ್ಬರು ಕಸ್ಟಮರು ನಂಗೆ ಇದೇ ಥರದನ್ನ ಬೇಕು ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ರು. ಓಕೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಒಂದೆರಡು ಎಕ್ಸ್ಟ್ರಾ ಪೀಸ್ನ ತರಿಸಿದ್ದೆ. ಬಟ್ ಎಸ್, ಅದು ತುಂಬ ಚೆನ್ನಾಗಿ ಸೇಲ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಟ್ರಸ್ಟ್ಗೆ. ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇದು ಬರೋದು ಗ್ರೀನ್ ಒಂದೇ ಕಲರ್. ಇದು ಕಲರ್ಸ್ ಕೇಳ್ಬಿಡಿ, ಕಲರ್ಸ್ ಬರೋದಿಲ್ಲ. ಅಂಡ್ ಇದರಲ್ಲಿ ಇರುವಂತಹ ವೈಟ್ ಜೊತೆಗೆ ಗೋಲ್ಡ್ ಮಿಕ್ಸ್ ಅಲ್ಲಿ ಇದೆಯಲ್ಲ ಲಕ್ಷ್ಮಿ, ತುಂಬಾ ಚೆನ್ನಾಗಿ ಕಾಣಿಸಿದೆ ಕೈ. ಸೀರಿಯಸ್ ಆಗಿ ಸಖತ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನೋಡಿ, ಇದು ನಿಮಗೆ ವಿತೌಟ್ ಪೆಂಡೆಂಟ್ ಬರುತ್ತೆ ಆಕ್ಚುಲಿ, ಬಟ್ ವಿತೌಟ್ ಪೆಂಡೆಂಟ್ ಗಿಂತ ವಿತ್ ಪೆಂಡೆಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇವಾಗ ಟ್ರೆಂಡಿಂಗ್ ಮೂವಿಂಗ್ ಇರೋದು ಕೂಡ ಅದೇ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ₹899 ಆಗುತ್ತೆ. ನಿಮಗೆ ವಿತ್ ಚೈನ್ ಬೇಕು, ನಮಗೆ ಥ್ರೆಡ್ ಬೇಡ ಅಂದ್ರೆ ಪ್ರೈಸು ₹50 ಎಕ್ಸ್ಟ್ರಾ ಆಗುತ್ತೆ. ಚೈನ್ ಎಕ್ಸ್ಟ್ರಾ ಆಡ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಹಾರ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ತೋರಿಸ್ತಾ ಅಲ್ವಾ, ಅದೇ ತರದಲ್ಲೇ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಮರೂನ್ ಕಲರ್, ಡಾರ್ಕ್ ಮರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಗೋಲ್ಡನ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಜನಕ್ಕೆ ಗ್ರೀನ್ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಮರೂನ್ ಇಷ್ಟ ಆಗುತ್ತೆ. ಹಾಗಾಗಿ ಗ್ರೀನ್ ಜೊತೆ ಅವರು ಮರೂನ್ ಕೂಡ ಬಿಟ್ಬಿಡ್ತಾರೆ. ರೆಡ್ ಮತ್ತೆ ಗ್ರೀನ್ ಆಲ್ವೇಸ್ ಬೆಸ್ಟ್ ಅಲ್ವಾ ಕಾಂಬಿನೇಷನ್. ಎರಡರಲ್ಲೂ ಕೂಡ ತುಂಬಾ ಜನ ಚೂಸ್ ಮಾಡೋರು ಇರ್ತಾರೆ ಅಂತ ಹೇಳ್ಬಿಟ್ಟು ಅದೇ ಕ್ವಾಲಿಟಿ ಅದೇ ಡಿಸೈನ್, ಯಾವುದೇ ತರ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಇದನ್ನು ಅಷ್ಟೇ, ನಿಮಗೆ ಒರಿಜಿನಲ್ ಬೇಕು ಅಂದ್ರೆ ₹12,000+ ಆಗುತ್ತೆ. ಬಟ್ ನಾನು ಫಸ್ಟ್ ಕಾಪಿ ತರಿಸಿರೋದ್ರಿಂದ ನಿಮಗೆ ಇದು ಜಸ್ಟ್ ₹2,300, ₹2,300 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸೊ ತುಂಬಾನೇ ಪ್ರಿಟಿ ಆಗಿರುವಂತಹ ಒಂದು ಕಾಂಬೋ ಸೆಟ್. ಗೈಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅಂಡ್ ಈ ಸರದ ಬಗ್ಗೆ ಹೇಳಬೇಕು ಅಂತ ನಿಮ್ಗೆ ಆಲ್ರೆಡಿ ನಾನು ಗ್ರೀನ್ ಎಲ್ಲ ಹೇಳಿದ್ದೀನಿ. ಅಂಡ್ ಇನ್ನ ಮತ್ತೆ ಹೇಳಬೇಕು ಅಂದ್ರೆ ತುಂಬಾ 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 ಚೆನ್ನಾಗಿರುವಂತಹ ಸಹ ತುಂಬಾ ಬಡ್ಜೆಟ್ ಫ್ರೆಂಡ್ಲಿಗೆ ನಿಮಗೆ ಸಿಗ್ತಾ ಇದೆ. ಇದಂತೂ ತುಂಬಾನೇ ಒಂದು ಪ್ರಿಟ್ಟಿಯೆಸ್ಟ್ ಸರ ಅಂತ ಹೇಳ್ಬೋದು. ಅದು ಟಚ್ ಮಾಡೋಕ್ಕೆ ಫೀಲೇನೆ ಜಸ್ಟ್ ವಾವ್ ಅನ್ನೋ ಥರ ಐತೆ ಗೈಸ್. ನಿಜವಾಗ್ಲೂ ಗೋಲ್ಡ್ ಡೈಮಂಡ್ ಮಿಕ್ಸ್ ಇರೋ ಥರ ಐತೆ. ಅಲ್ಲಿ ಇದೆಯಲ್ಲ ನಿಮಗೆ ಅದು ಸ್ಕೈ ಬ್ಲೂ ಕಲರ್, ಅದು ಕ್ರಿಸ್ಟಲ್ಲು, ಅದಂತೂ ಪಳ 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 ಅಂತ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ, ಅದು ಪರ್ಫೆಕ್ಟ್ ಆಗಿ ಮ್ಯಾಚಿಂಗ್ ಟೈಪೇ ಬರುತ್ತೆ. ಆ್ಯಂಡ್ ಇಷ್ಟು ದಿವಸ ತುಂಬ ಜನ ನನಗೆ ಹೇಳ್ತಿದ್ದು ನಮಗೆ ಪೆಂಡೆಂಟ್ ಇಷ್ಟ ಆಗುತ್ತೆ, ಬಟ್ ಪೆಂಡೆಂಟ್ ತಕ್ಕನಾಗಿ ಇಯರಿಂಗ್ಸ್ ಇರೋದಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಇದಕ್ಕಂದ್ರೆ ಪೆಂಡೆಂಟ್ ತಕ್ಕನಾಗಿ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಇದನ್ನು ನಾನು ಆರ್ಡರ್ ಮಾಡುವಾಗ ಏನಂತ ಅನ್ಕೊಂಡಿದ್ದೆ, ಅದಕ್ಕಿಂತ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ನಮ್ಮ ವೆಂಡರ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಅಷ್ಟು ಕಮ್ಮಿ ಪ್ರೈಸ್ಗೆ ನನಗೆ ಈ ಥರ ಒಬ್ಬರು ವೆಂಡರ್ ಸಿಕ್ಕಿದ್ದು ನಿಜವಾಗೂ ನಂಗೆ ತುಂಬ ಖುಷಿ ಅಂತ ಅನಿಸುತ್ತೆ. ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ₹999 ಅಂದರೆ ₹1,000 ಆಗುತ್ತೆ. ಆ್ಯಕ್ಚುಲಿ ನಮ್ಗೆ ಅವಾಗಿದೆ ನಾನು ನಿಮ್ಗೆ ಹೇಳಿದೆ ಬ್ಯಾಕ್ ಚೈನ್ಗೆ ₹50 ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು. ನಮಗೆ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ಥ್ರೆಡ್ಡೇ ಕೊಟ್ಟಿರಲ್ಲ, ನಮಗೆ ಥ್ರೆಡ್ ನಾವು ಎಕ್ಸ್ಟ್ರಾ ತಗೋಬೇಕು. ಇನ್ನು ಚೈನ್ ಕೆಲವ್ರು ಕೇಳ್ತೀರಾ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ, ಸೊ ನಮಗೆ ಚೈನ್ ಎಕ್ಸ್ಟ್ರಾ ಹಾಕೊಡಿ, ನಾವು ಎಕ್ಸ್ಟ್ರಾ ಪೇ ಬೇಕಾದ್ರೆ ಮಾಡ್ತೀವಿ ಅಂತ. ಇಷ್ಟು ದಿವಸ ನಂತರ ಚೈನ್ ಇರಲಿಲ್ಲ, ಹಾಗಾಗಿಲ್ಲ ಅಂತಿದೆ. ಬಟ್ ಇವಾಗಿದೆ, ನಿಮಗೆ ಬೇಕು ಅಂದರೆ ₹50 ಎಕ್ಸ್ಟ್ರಾ ಎಲ್ಲದಕ್ಕೂ ಅಷ್ಟೇನೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಫುಲ್ಲು ವೈಟ್ ಸ್ಟೋನಲ್ಲಿ ಬರುತ್ತೆ. ಇದಂತೂ ಇದನ್ನು ಕೂಡ ಅಷ್ಟೇ ಒಂದು ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿದ್ರು. ಓಕೆ, ಅವ್ರಿಗೆ ಪ್ಯಾಕ್ ಮಾಡೋ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಇದೂ ಅಷ್ಟೇ ಎಲಿಫೆಂಟ್ ಡಿಸೈನಲ್ಲಿ ಬಂದಿದೆ. ಹಾಗೆ ಲಾಸ್ಟಲ್ಲಿ ಇದು ವೈಟ್ ಬೀಡ್ಸ್ ಏನಿದೆ ತುಂಬ ಚೆನ್ನಾಗಿ ಕಾಣಿಸಿದೆ. ಜೊತೆಗೆ ಇಯರಿಂಗ್ಸಲ್ಲಿ ಪೆಂಡೆಂಟ್ ಥರನೇ ಒಂದು ಡಿಸೈನ್ ಬಂದಿದೆಯಾ, ಲಕ್ಷ್ಮಿ ಇಯರಿಂಗ್ಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ಯಾವುದೇ ಥರ ನಿಮಗೆ ಕಲರ್ ಶೇಡ್ ಆಗೋದಿಲ್ಲ. ತುಂಬ ಜನ ಕೇಳೋ ಕ್ವಶನ್, ಕಲರ್ ಶೇಡ್ ಆಗೋದಿಲ್ವಾ ಅಥವಾ ನಿಮಗೆ ಸ್ಟೋನ್ ಬಿದ್ದೋಗೋದಿಲ್ವಾ? ಸ್ಟೋನ್ ಬಿದ್ದೋಗೋಕೆ ಚಾನ್ಸ್ ಇಲ್ಲ ಗೈಸ್. ಎಲ್ಲ ಕಡೆ ಕೂಡ ನೀಟಾಗಿ ಅಮ್ಕಿ ಕೂರಿಸಿ 4 ಸೈಡ್ ಕೂಡ ಸಪೋರ್ಟ್ ಕೊಟ್ಟು ಒಂದು ಸ್ಟೋನ್ನ ಕೂರಿಸಿರ್ತಾರೆ. ಇನ್ನು ಹೆಂಗೆ ಅದು ಬಿದ್ದೋಗೋಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಎಕ್ಸ್ಟ್ರಾ ಚೈನ್ ಬೇಕಂದ್ರೆ ನಾನು ಆ್ಯಡ್ ಮಾಡಿ ಕೊಡ್ತೀನಿ. ಸೊ ಇದರ ಪ್ರೈಸ್ ₹1,250 ಆಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಚೈನ್ ಬೇಕು ಅಂದರೆ ₹50 ಆಗುತ್ತೆ. ಸೊ ಎಕ್ಸ್ಟ್ರಾ ಚೈನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂದರೆ ಅವ್ರು ನಮಗೆ ಚೈನ್ ಕೊಡೋದೇ ₹50ಗೆ. ಹಾಗಾಗಿ ಅದೇ ವಿತೌಟ್ ಮಾರ್ಜಿನ್ ನಾನು ನಿಮಗೆ ಅದೇ ಪ್ರೈಸಲ್ಲಿ ಚೈನ್ನ ಕೊಡ್ತಾ ಇದ್ದೀನಿ. ಸೊ ಸೂಪರ್. ಇವತ್ತು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಯಾವ ಥರ ಕಲೆಕ್ಷನ್ ಬೇಕು ಅಂತ ಹೇಳಿ ಕೇಳ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ, ಬಟ್ ನಂಗೆ ಅಪ್ಡೇಟ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಇಷ್ಟು ದಿವಸ ಹಿಂಗಂತ ಅನ್ಕೋತಿದ್ದೆ ಅಂದರೆ ಅಯ್ಯೋ ಜುವೆಲ್ಸ್ ಕಲೆಕ್ಷನ್ಸ್ ಕಮ್ಮಿ ಇದೆಯಲ್ಲ, ವಿಡಿಯೋದಲ್ಲಿ ಎಷ್ಟು ಕಲೆಕ್ಷನ್ ತೋರಿಸ್ಲಿ, ರಿಪೀಟೆಡ್ ಆಗಿಬಿಡುತ್ತೆ, ಹಿಂಗೆ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಕಲೆಕ್ಷನ್ಸ್ ಜಾಸ್ತಿ ಇದೆ, ಎಷ್ಟು ತೋರಿಸ್ಲಿ ಎಷ್ಟು ಬಿಡಲಿ ಥರ ಆಗೋಗ್ಬಿಟ್ಟೈತೆ. ಬಿಕಾಸ್ 1-2-3 ಡೇಸ್ ನಾನು ವಿಡಿಯೋಸ್ ಮಾಡಲಿಲ್ಲ ಅಲ್ವಾ, ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರಲಿಲ್ಲ, ಯೂಟ್ಯೂಬಲ್ಲೂ ಹಾಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಟಾಕ್ ಸ್ಟಕ್ ಆ ಥರ ಆಗಿಬಿಟ್ಟಿದೆ. ಬಟ್ ಎಲ್ಲ ಕೂಡ 2-3 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಏನು ಬ್ಯಾಲೆನ್ಸ್ ಉಳ್ಕೊಂಡಿತ್ತಲ್ವ ಅದೆಲ್ಲ ಆದಷ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್. ಪಾಪ ಸುಷ್ಮಾ ನನ್ನ ಫ್ರೆಂಡು, ಅವಳು ಒಂದು ಹತ್ರ ಕೆಲಸಕ್ಕೆ ಹೋಗ್ತಾಳೆ. ಆ ಕೆಲಸ ಮುಗಿಸ್ಕೊಂಡ್ಬಂದು ಪಾಪ ನನಗೂ ಪ್ಯಾಕಿಂಗ್ ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಥ್ಯಾಂಕ್ ಯು ಕಣೆ ಸುಷ್ಮಾ ಆ್ಯಂಡ್ ನನ್ನ ಫ್ಯಾಮಿಲಿ. ನಾನು
ಎಷ್ಟು ಸಲ ಅಂಗಡಿಗೂ ಮನೆಗೆ ಓಡಾಡಬೇಕು ಅನ್ನೋ ಕೂಡ ಪಪ್ಪ ನನ್ನ ತಮ್ಮ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಎಲ್ಲ ಮಾಡ್ತಾನೆ. ಸೊ ಈ ಥರ ಒಂದು ಫ್ಯಾಮಿಲಿ, ಈ ಥರ ಒಂದು ಫ್ರೆಂಡ್ಸ್ನ ಪಡೆದಿರೋಕ್ಕೆ ಸೀರಿಯಸ್ಲಿ ನಂಗೆ ಬ್ಲೆಸ್ಡ್ ಅಂತ ಅನಿಸುತ್ತೆ. ಆ್ಯಂಡ್ ನನ್ನನ್ನು ಪ್ರೀತಿ ಮಾಡೋರು ನನಗೆ ಹೇಳೋವಂಥ ಒಂದು ಮೋಟಿವೇಶನ್ ಮಾಡಿ, ನಿಂಗೆ ಆಗುತ್ತೆ, ನಿನ್ನ ಕೈಲಿ ಮಾಡು, ಯಾಕೆ ಆಗಲ್ಲ, ನಿನ್ನ ಕೈಲಿ ಆಗುತ್ತೆ. ಸೊ ಈ ಥರ ಹೇಳೋದನ್ನ ಮೇ ಬಿ ನಾನು ಸ್ವಲ್ಪ ಬೇಗ ಹುಷಾರಾಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಆಲ್ ಟು ಯು. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ, ಸೀರಿಯಸ್ಸಾಗಿ ಶಾಪ್ ಹತ್ರನೂ ಇಷ್ಟು ಜನ ಬರ್ತಿದೆ, ನಾನು ಅಂದ್ಕೊಂಡೇ ಇರಲಿಲ್ಲ, ಹೌದಾ ನನಗೆ ಇಷ್ಟು ಜನ ಕೇರ್ ಮಾಡ್ತಾರಾ ಅಂತ ಅನಿಸುತ್ತೆ. ಲವ್ ಯು ಆಲ್, ಥ್ಯಾಂಕ್ ಯು. ಸೊ ಮತ್ತೆ ಸಿಗ್ತೀನಲ್ಲ ಇದೇ ಥರ ಹೊಸ ಕಲೆಕ್ಷನ್ ಜೊತೆ. ಬಾಯ್ ಬಾಯ್.